Hello, friends. Welcome to Words Beyond the Time. So, today we are going to travel back in time to the pre romantic period. ಆ್ಯಂಡ್ ನಾವೀಗಾಗಲೇ ದ ಪ್ರೀ ರೊಮ್ಯಾಂಟಿಕ್ ಪೀರಿಯಡ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ನಾವು ದ ಪ್ರೀ ರೊಮ್ಯಾಂಟಿಕ್ ಪೀರಿಯಡ್ನ ಇಂಪಾರ್ಟೆಂಟ್ ಪೋಯಿಟ್ಸ್ಗಳ ಬಗ್ಗೆ ತಿಳ್ಕೊತ ಹೋಗೋಣ. ಆ್ಯಂಡ್ ಈ ಪೋಯಿಟ್ಸ್ನ ನಾವು 1740ರಿಂದ 1798 ಕಾಲಾವಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ದ ಪ್ರೀ ರೊಮ್ಯಾಂಟಿಕ್ ಪೀರಿಯಡ್ನ ಪೋಯಿಟ್ಸ್ಗಳು ದೆ ಬಿಕಮ್ ಅ ಬ್ಯೂಟಿಫುಲ್ ಬ್ರಿಡ್ಜ್ ಬಿಟ್ವೀನ್ ದ ಏಜ್ ಆಫ್ ರೀಸನ್ ಆ್ಯಂಡ್ ದ ಏಜ್ ಆಫ್ ಎಮೋಷನ್. ಆ್ಯಂಡ್ ದೇ ವೇರ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟುವರ್ಡ್ಸ್ ಎಮೋಷನ್, ನೇಚರ್, ಹ್ಯುಮ್ಯಾನಿಟಿ. ಹಾಗೆ ಇವೆಲ್ಲದರ ಬಗ್ಗೆ ಅವರು ಹೆಚ್ಚೆಚ್ಚು ಬರೆಯೋಕ್ಕೆ ಕೂಡ ಆರಂಭಿಸ್ತಾರೆ. ಆ್ಯಂಡ್ ಇವನ್ ದೇ ಚೇಂಜ್ಡ್ ಪೋಯಿಟ್ರಿ ಫಾರ್ ಎವರ್ ಆ್ಯಂಡ್ ಮೇಕಿಂಗ್ ಇಟ್ ಸಾಫ್ಟರ್, ಪರ್ಸ್ನಲ್ ಆ್ಯಂಡ್ ಫಿಲ್ಡ್ ವಿತ್ ಹಾರ್ಟ್. ಸೊ let's start our session. Historical context. In the early 18th century, English literature was ruled by neoclassicism, which focused on rules, order, and reason. But some poets started to feelings and like a life is not only about logic. ಸೊ ಏನಾಗುತ್ತೆ ಅಂದರೆ ಈ ನಿಯೋ ಕ್ಲಾಸಿಕಲ್ ಟೈಮಲ್ಲೆಲ್ಲ ಅಲ್ಲಿನಂಥ ಪೊಯೆಟ್ಸು, ರೈಟರ್ಸ್ಗಳೆಲ್ಲ ಜಾಸ್ತಿ ರೂಲ್ಸು, ಆರ್ಡರು ಮತ್ತು ರೀಸನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಬಟ್ ಅದಾದ ನಂತರ ಈ 18th ಸೆಂಚುರಿಗೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಪೋಯೆಟ್ಗಳು ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಈ ರೀಸನ್ಗಿಂತ ಹೆಚ್ಚಾಗಿ ಅವರು ಫೀಲಿಂಗ್ ಮತ್ತು ಎಮೋಷನ್ಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಪ್ರಾರಂಭಿಸ್ತಾರೆ. ಆ್ಯಂಡ್ ಇಟ್ಸ್ ಅಬೌಟ್ ಎಮೋಷನ್. ಆ್ಯಂಡ್ ಇವನ್ ಏನಾಗುತ್ತೆ ಅಂದರೆ ಹಿಯರ್ ಏನಾಗುತ್ತೆ ಅಂದರೆ ದ ಜರ್ನಿ ಆಫ್ ನ್ಯೂ ವೇ ಆಫ್ ದ ಪ್ರೀ ರೊಮ್ಯಾಂಟಿಕ್ ಮೂಮೆಂಟು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ವಿಚ್ ಗಿವ್ ಇಂಪಾರ್ಟೆನ್ಸ್ ಟು ಎಮೋಷನ್, ಇಮ್ಯಾಜಿನೇಷನ್ ಆ್ಯಂಡ್ ನೇಚರ್. ಕೀ ಕ್ಯಾರೆಕ್ಟರಿಸ್ಟಿಕ್ಸ್. These poets believed that real poetry comes from real life. ಅವರು ನೇಚರನ್ನು ದೇವ್ರ ಥರ ನೋಡ್ತಾ ಇದ್ದರು. ಹಾಗೆ ಜಗತ್ತಿನ ಎಲ್ಲ ಪ್ರಾಬ್ಲಮ್ಗಳಿಗೂ ನೇಚರಿಂದನೇ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಕೂಡ ಇಟ್ಕೊಂಡಿದ್ರು. ದ ಸೋರ್ಸ್ ಆಫ್ ಅ ಟ್ರುತ್ ಆ್ಯಂಡ್ ಇನ್ಸ್ಪಿರೇಷನ್ ಮೇಲೆ ಅವರು ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದರು. ಆ್ಯಂಡ್ ಆಲ್ಸೋ ದೇ ಫೋಕಸ್ಡ್ ಆನ್ ಕಾಮನ್ ಪೀಪಲ್ ಇನ್ಸ್ಟೆಡ್ ಆಫ್ ಕಿಂಗ್ಸ್. ಅವರು ಕಿಂಗ್ ಮತ್ತು ಕ್ವೀನ್ಗಳನ್ನ ಅವರ ಅರಮನೆ, ಅವರ ಒಂದು ರಿಚ್ನೆಸ್ ಬಗ್ಗೆ ಹೊಗಳೋದಕ್ಕಿಂತ ಅವರು ಕಾಮನ್ ಪೀಪಲ್ನ ಸ್ಟ್ರಗಲ್ಲು, ಪ್ರಾಬ್ಲಮ್ಸು, ಅವರು ಡೇ ಟು ಡೇ ಅಲ್ಲಿ ಫೇಸ್ ಮಾಡೋಂಥ ಎಲ್ಲ ಒಂದು ವಿಷಯಗಳನ್ನು ಅವರು ಬರೆಯೋಕ್ಕೆ ಆರಂಭಿಸಿದರು. ಆ್ಯಂಡ್ ಇವನ್ ದೇ ರೋಟ್ ದೇರ್ ಪೋಯಮ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಆರ್ಟಿಫಿಷಿಯಲ್ ಸ್ಟೈಲ್. ಈಗ ಇನ್ನು ಎನ್ಲೈಟ್ಮೆಂಟ್ ಮತ್ತು ನಿಯೋ ಕ್ಲಾಸಿಕಲ್ ಪೀರಿಯಡಲ್ಲೆಲ್ಲ ಹೆಚ್ಚಾಗಿ ರೈಟರ್ಸ್ಗಳು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಸು ಮತ್ತು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಓನ್ಲಿ ಎಜುಕೇಟೆಡು ಮತ್ತು ಎಲೈಟ್ ಪೀಪಲ್ಸ್ ಓನ್ಲಿ ಅದನ್ನು ರೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೊರತು ಕಾಮನ್ ಪೀಪಲ್ಗಳಿಗೆ ಅದು ಓದೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ದ ಪ್ರೀ ರೊಮ್ಯಾಂಟಿಕ್ ಪೋಯಿಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಸಿಂಪಲ್ ಲ್ಯಾಂಗ್ವೇಜಿಗೆ ಕಾಮನ್ ಪೀಪಲ್ಗೆ ಅರ್ಥ ಆಗೋ ಹಾಗೆ ಅವರು ಅವರ ಪೋಯೆಟ್ರಿಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದ ಫಿಲ್ಡ್ ದೇರ್ ಪೋಯಮ್ಸ್ ವಿತ್ ಲವ್, ಮೆಲಾಂಚೋಲಿ, ಮಿಸ್ಟಿಕ್, ಇಮ್ಯಾಜಿನೇಷನ್ ಇಂದ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಏನಂದರೆ ಅವರು ಅವರ ಪೊಯೆಟ್ರಿನ ಪ್ರೀತಿಯಿಂದ, ಆಮೇಲೆ ಕಡೆಗೆ ದುಃಖ ಆಗಿರೋದು, ಭಾವನೆಗಳಾಗಿರ್ಬೋದು, ಆಮೇಲೆ ತುಂಬ ಇಮ್ಯಾಜಿನೇಷನ್ನಿಂದ ಅವರು ಬರಿತಾ ಹೋಗ್ತಾರೆ. ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರೀ ರೊಮ್ಯಾಂಟಿಕ್ ಪೀರಿಯಡ್ ಪೊಯೆಟ್ಸ್ such as Thomas Gray, William Cooper, James Thomson, Robert Burns, William Blake, and James Macpherson and Thomas Chatterton. So here I will only discuss the first few members of this list. Thomas Gray. Let's begin with Thomas Gray, one of the most emotional poets of this age, and he born on 26 December 1716. And his famous poems are Elegy Written in Country Churchyard. Here he speak about life, death, and equality of all human being. And in his another works are The Progress of Poesy and The Brad.
Here, he also called as a graveyard poet because he wrote more about death, sorrow, and uh, even we can see beauty and sadnesses in his works. Also, he wrote about village people and their silent lives and the peace of countryside. Gray also introduced the melancholy mood, which later became the heart of romantic poetry. Next comes William Cooper, a poet of home, heart and nature. ಇವರು 26 ನವೆಂಬರ್ 1731 ಜನಿಸ್ತಾರೆ. ಇಸ್ ಮೇಜರ್ ವರ್ಕ್ಸ್ ಆರ್ ದ ಟಾಸ್ಕ್. ಇಟ್ಸ್ ಅ ಫಿಲಾಸಫಿಕಲ್ ಬ್ಲ್ಯಾಂಕ್ ವರ್ಸ್ ಪೋಯಮ್ ವೇರ್ Cooper depicted love for simplicity and domestic life in this work. And his another works are The Castaway and The Diverting History of John Gilpin. Moreover, he believed that poetry should touch the soul, not impress the brain. ಸೊ ಇವ್ರ ಪ್ರಕಾರ ಪೊಯೆಟ್ರಿ ಅನ್ನೋದು ಒಂದು ಪದ್ಯ ಅನ್ನೋದು ಏನು ಅಂದರೆ ಅದು ಒಬ್ಬ ಮನುಷ್ಯನ ಹೃದಯವನ್ನು ತಲುಪಬೇಕು ಹೊರತು ಅವರ ತಲೆನಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇವನ್ ಕೂಪರ್ಸ್ ಜೆಂಟಲ್ ಟೋನ್ ಆ್ಯಂಡ್ ನ್ಯಾಚುರಲ್ ಥೀಮ್ಸ್ ಇನ್ಸ್ಪೈರ್ಡ್ ವರ್ಡ್ಸ್ವರ್ತ್ ಆ್ಯಂಡ್ ರೊಮ್ಯಾಂಟಿಕ್ ಪೊಯೆಟ್ಸ್ ಹೂ ಫಾಲೋಡ್ ಹಿಮ್ ಆ್ಯಂಡ್ ಹಿಸ್ ವರ್ಕ್ಸ್. ಜೇಮ್ಸ್ ಥಾಮ್ಸನ್. James Thomson was another important poet born on 11th September 1700, and his famous work The Season, where he described spring, summer, autumn and winter, each with rich imaginary and emotion. And his another poems are The Castle of Indolence and The City of Dreadful Night. Moreover, he brought a nature alive in his poetry. The next one is Robert Burns. Here I merge two poets in one frame. Robert Burns, considered as a pride of Scotland, also he is called as a national poet of Scotland. His poems are A Red Red Rose and To a Mouse. These poems are celebrate love, simplicity and humanity, and moreover is all works that he wrote all in a Scottish dialect. William Blake. William Blake was truly unique person, and he also a poet, painter and mystic visionarian, and he born on 28 November 1757, and his famous works are Songs of Innocence and Songs of Experiences. It's a collection of poems where he composed childhood purity with adult corruption through his poems like The Lamb and the Tiger. ಇನ್ನು ಸಾಂಗ್ ಆಫ್ ಇನ್ನೋಸೆನ್ಸಿಗೆ ಬಂದರೆ ಇದು 19 ಪೊಯಮ್ಸ್ನ ಒಳಗೊಂಡಿದೆ. ಹಾಗೆ ಮತ್ತು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ 26 ಪೊಯಮ್ಸ್ ಇದೆ. ಆ್ಯಂಡ್ ಹಿಯರ್ ಈ ಎಕ್ಸ್ಪ್ಲೋರ್ಡ್ ಬೋತ್ ಬ್ಯೂಟಿ ಆ್ಯಂಡ್ ದ ಟೆರರ್ ಆಫ್ ಕ್ರಿಯೇಷನ್. ಆ್ಯಂಡ್ ಇಸ್ ಅನದರ್ ವರ್ಕ್ಸ್ ಆರ್ ಪೊಯೆಟಿಕ್ ಸ್ಕೆಚಸ್. ಆ್ಯಂಡ್ ಅದು ಒಂದು ತುಂಬ ಇದು ಒಂದು ತುಂಬ ಪ್ರಮುಖವಾದ ವರ್ಕ್ ಆಗಿದೆ. ಬಟ್ ಆದರೆ ಇದು ಪಬ್ಲಿಷ್ ಆಗಿಲ್ಲ. ಇದು ಪಬ್ಲಿಷ್ ಆಗೋಕ್ಕೂ ಮುಂಚೆನೇ ಬೆಂಕಿಯಲ್ಲಿ ಸುಟ್ಟು ಹೋಯಿತು. ಸೊ ನೆಕ್ಸ್ಟ್ ವರ್ಕ್ ಬಂದುಬಿಟ್ಟು ಲಂಡನ್ನು ಆ್ಯಂಡ್ ಐಸ್ಲ್ಯಾಂಡ್ ಇನ್ ದ ಮೂನ್, ಇವೆಲ್ಲ ಅವರ ಫೇಮಸ್ ವರ್ಕ್ಸ್ ಆಗಿದ್ದಾವೆ. ಹಾಗೆ ಬ್ಲೇಕ್ ಬಿಲೀವ್ಡ್ ದಟ್ ಇಮ್ಯಾಜಿನೇಷನ್ ಈಸ್ ದ ವಾಯ್ಸ್ ಆಫ್ ಗಾಡ್ ಇನ್ ಮ್ಯಾನ್, ಆ್ಯಂಡ್ ದಿಸ್ ಐಡಿಯಾ ಡೀಪ್ಲಿ ಇನ್ಫ್ಲೂಯೆನ್ಸ್ ದ ಲೇಟರ್ romantic poets. So friends, these pre-romantic poets prepared the stage for the romantic revolution in literature. ಹಾಗೆ ಇವರು ಸಾಹಿತ್ಯವನ್ನು ರೀಸನ್ನಿಂದ ಫೀಲಿಂಗ್ಸ್ಗೆ ತಗೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿ ಅವ್ರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. Moreover, they showed that poetry is not just for intellect
but for the heart, emotion, and imagination. From Grace melancholy to Blake mystic vision, they all shaped the modern ideas of poetry through their works. Also, they were like a morning stars before the sun rising of romanticism. ಇಲ್ಲಿ ನಾನು ಮುಖ್ಯವಾಗಿ ಕೆಲವು ಪೊಯೆಟ್ಗಳನ್ನು ನಾನು ಇಲ್ಲಿ ಅವ್ರ ಬಗ್ಗೆ ಹೇಳೋವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಎಷ್ಟೊಂದು ಪ್ರೀ ರೊಮ್ಯಾಂಟಿಕ್ ಪೊಯೆಟ್ಸ್ಗಳಿದ್ದಾರೆ. ಸೊ ನಾನು ಅವ್ರನ್ನೆಲ್ಲರನ್ನೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಮೇಯ್ನಾಗಿ ಇಂಪಾರ್ಟೆಂಟ್ ಯಾರಿದ್ದಾರೋ ಅವ್ರನ್ನ ಅಷ್ಟೇ ನಾನಿಲ್ಲಿ ಅವ್ರ ಬಗ್ಗೆ ಅವ್ರ ವರ್ಕ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. So this is all about the pre-romantic period poets. Thank you for watching Words Beyond Time channel, and don't forget to like, share and subscribe for more beautiful literary exploration.